ಇಂದು ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ವರ್ಧಂತಿ ಮಹೋತ್ಸವ ಅಂದರೆ ತಾಯಿ ಚಾಮುಂಡೇಶ್ವರಿಯ ಹುಟ್ಟುಹಬ್ಬ. ಚಾಮುಂಡಿ ಬೆಟ್ಟದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ. ನಾವೀಗ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿದ್ದೇವೆ. ನೀವು ನೋಡ್ತಾ ಇರ್ಬೋದು, ಚಾಮುಂಡಿ ಬೆಟ್ಟದಲ್ಲಿ ಸಡಗರ ಸಂಭ್ರಮ ಮುಗಿಲು ಮುಟ್ಟಿದೆ. ವರ್ಷಕ್ಕೊಮ್ಮೆ ನಾಡ ದೇವತೆ ತಾಯಿ ಚಾಮುಂಡೇಶ್ವರಿಯ ಹುಟ್ಟುಹಬ್ಬವನ್ನು ಆಚರಿಸಲಾಗ್ತದೆ. ಮೈಸೂರು ಅರಮನೆಯ ಸಂಪ್ರದಾಯದಂತೆ ಅರಮನೆಯ ಏನು ವಾದ್ಯಗೋಷ್ಠಿ ಇದೆ, ಅರಮನೆಯ ವಾದ್ಯಗೋಷ್ಠಿ ಈ ಒಂದು ಚಾಮುಂಡೇಶ್ವರಿಯ ವರ್ಧಂತಿ ಮಹೋತ್ಸವದಲ್ಲಿ ಭಾಗಿಯಾಗ್ತದೆ. ರಾಜ ಪರಂಪರೆ ನಡೆಸಿಕೊಂಡು ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಬಂದಿರುವಂತದ್ದು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಚಾಮುಂಡೇಶ್ವರಿಯ ಉತ್ಸವವನ್ನ ಮಾಡಲಾಗ್ತದೆ. ಇಡೀ ವಿಶ್ವದಲ್ಲೇ ಅಪರೂಪದ ವಾದ್ಯಗೋಷ್ಠಿ ಇದಾಗಿದೆ. ಅರಸರ ಕಾಲದಿಂದಲೂ ಸಹ ಶುಭ ಕಾರ್ಯಗಳಲ್ಲಿ ಈ ವಾದ್ಯಗೋಷ್ಠಿಯನ್ನು ನುಡಿಸುವಂಥದ್ದು ಸಂಪ್ರದಾಯ. ಅದೇ ರೀತಿಯಾಗಿ ಇವತ್ತು ನಾಡದೇವತೆ ತಾಯಿ ಚಾಮುಂಡೇಶ್ವರಿಯ ಹುಟ್ಟುಹಬ್ಬ ವರ್ಧಂತಿ ಮಹೋತ್ಸವ. ಹೀಗಾಗಿ ಅರಮನೆ ಬ್ಯಾಂಡ್ನವರು ಇಲ್ಲಿ ಬಂದಿದ್ದಾರೆ. ಮತ್ತೆ ನೀವು ನೋಡ್ತಾ ಇರ್ಬೋದು, ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಭಕ್ತರು ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ್ದಾರೆ. ನಾಡದೇವತೆ ತಾಯಿ ಚಾಮುಂಡೇಶ್ವರಿಯನ್ನ ಕಣ್ತುಂಬಿಕೊಳ್ಬೇಕು ಅಂತೇಳಿ. ಇದರ ಜೊತೆಗೆ ಹಾಗೆ ಮುಂಭಾಗದಲ್ಲಿ ಹೋದ್ರೆ ಅಂದ್ರೆ ಆ ಜನರು ಆ ವರ್ಧಂತಿ ಮಹೋತ್ಸವದ ಯಾತ್ರೆ ಏನಿದೆ, ಪಲ್ಲಕ್ಕಿ ಉತ್ಸವ ಅಂತ ಹೇಳಲಾಗ್ತದೆ, ಆ ಪಲ್ಲಕ್ಕಿ ಉತ್ಸವದಲ್ಲಿಯೂ ಸಹ ಭಾಗಿಯಾಗಿದ್ದಾರೆ. ಇವತ್ತು ವಿಶೇಷವಾಗಿ ಅಂದ್ರೆ ಅರಮನೆ ಸಂಪ್ರದಾಯದಂತೆ ಹುಟ್ಟುಹಬ್ಬದ ಆಚರಣೆ ಆಗ್ತದೆ. ನೀವು ನೋಡ್ತಾ ಇರ್ಬೋದು, ನಾದಸ್ವರದಲ್ಲಿ ತಾಯಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯನ್ನು ಕರೆದುಕೊಂಡು ಬರುವಂಥದ್ದು. ಸೊ ನಾದಸ್ವರ ಇವತ್ತು ಇಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಕಾಣ್ತಾ ಇರುವಂಥದ್ದು ಅಂದರೆ ತಾಯಿ ಚಾಮುಂಡೇಶ್ವರಿಯ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಒಂದು ಕಡೆ ಅರಮನೆಯ ವಾದ್ಯಗೋಷ್ಠಿ, ಮತ್ತೊಂದು ಕಡೆ ನಾದಸ್ವರ. ಈ ನಾದಸ್ವರದೊಂದಿಗೆ ಪೊಲೀಸ್ ಭದ್ರತೆಯಲ್ಲಿ ಒಂದು ಆ ಪಲ್ಲಕ್ಕಿ ಉತ್ಸವ ಸಾಕಷ್ಟು ಶ್ರದ್ಧಾಭಕ್ತಿಯಿಂದ ನೆರವೇರ್ತಾ ಇರುವಂಥದ್ದು. ಚಾಮುಂಡಿ ಬೆಟ್ಟದ ದೇಗುಲದ ಹೊರ ಆವರಣದಲ್ಲಿ ಆ ಒಂದು ಜಾತ್ರೆಗೆ ಒಂದು ಚಾಲನೆಯನ್ನು ಕೊಡಲಾಗ್ತದೆ. ಆ ಒಂದು ಯಾತ್ರೆ ಏನು ಹೊರಟಿದೆ, ಸೊ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ತಾಯಿಯ ಆ ಒಂದು ಉತ್ಸವ ಮೂರ್ತಿಯನ್ನು ಕಣ್ತುಂಬಿಕೊಳ್ಳಿಕ್ಕೆ ಜಮಾಯಿಸುವಂಥದ್ದು. ಮತ್ತು ನೀವು ನೋಡ್ತಾ ಇರ್ಬೋದು, ಆ ಒಂದು ಮಂಟಪದಲ್ಲಿ ಆ ಒಂದು ಏನು ಪಲ್ಲಕ್ಕಿ ಇದೆ, ಆ ಪಲ್ಲಕ್ಕಿಯ ಒಳಭಾಗದಲ್ಲಿ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗ್ತದೆ. ಆ ತಾಯಿ ಉತ್ಸವ ಮೂರ್ತಿಯನ್ನು ಮೆರವಣಿಗೆ ಮುಖಾಂತರವಾಗಿ ಕರ್ಕೊಂಡು ಬರುವಂಥದ್ದು ಸಂಪ್ರದಾಯ. ಅದೇ ರೀತಿಯಾಗಿ ಸೊ ತಾಯಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯನ್ನು ಮೆರವಣಿಗೆ ಮುಖಾಂತರ ತೆಗೆದುಕೊಂಡು ಬರ್ತಾರೆ. ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್, ಪ್ರಮೋದಾದೇವಿ ಒಡೆಯರ್, ಅದೇ ರೀತಿಯಾಗಿ ತ್ರಿಷಿಕಾ ಸೇರಿದಂತೆ ರಾಜ ಮನೆತನದವರು ಈ ಒಂದು ಪಲ್ಲಕ್ಕಿ ಉತ್ಸವದಲ್ಲಿ ಭಾಗಿಯಾಗ್ತಾರೆ. ಹುಟ್ಟುಹಬ್ಬ ಅಂತ ಹೇಳಿದ್ರೆ ವಿಶೇಷತೆ, ಆ ಹುಟ್ಟುಹಬ್ಬವನ್ನು ವಿಶಿಷ್ಟವಾಗಿ ಆಚರಿಸುವಂಥದ್ದು ಈ ಒಂದು ಸಂಪ್ರದಾಯ. ಅದೇ ರೀತಿಯಾಗಿ ನಾಡದೇವತೆ ತಾಯಿ ಚಾಮುಂಡೇಶ್ವರಿಯ ವರ್ಧಂತಿ ಅಂದರೆ ಹುಟ್ಟುಹಬ್ಬ ಏನಿದೆ ಅದನ್ನು ಆಚರಿಸುವಂಥ ಕೆಲಸವನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಸೊ ಬೆಳಗ್ಗೆಯಿಂದಲೂ ಸಹ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಮಾಡಲಾಗಿದೆ. ಸೊ ಈ ನಾಡದೇವತೆಯ ಪೂಜೆಯ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ದೇವಸ್ಥಾನದ ಅಭಿದೀಕ್ಷಿತ್ ಅವರಿದ್ದಾರೆ. ಸರ್, ಹುಟ್ಟುಹಬ್ಬ ಆಚರಣೆ ಅಂತ ಹೇಳಿದ್ರೆ ವಿಶೇಷ ಅನಿಸುತ್ತೆ, ಯಾವ ರೀತಿ ನಡೀತಾ ಇದೆ? ಸರಳವಾಗಿ ಆಷಾಢ ಮಾಸದಲ್ಲಿ ಬರುತ್ತೆ, ರೇವತಿ ನಕ್ಷತ್ರದಲ್ಲಿ ಎಲ್ಲ ವಿಜೃಂಭಣೆಯಿಂದ ಚೆನ್ನಾಗಿ ನಡೀತಾ ಇದೆ. ಈ ಸಲ ಬೆಳಗ್ಗೆಯಿಂದ 3:30 ಮಹಾನ್ಯಾಸಪೂರ್ವಕ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಒಳಗಡೆ ಇವತ್ತು ವಿಶೇಷವಾಗಿ ಚಾಮುಂಡೇಶ್ವರಿ ಅಲಂಕಾರ ಮಾಡಲಾಗಿದೆ ವರ್ಧಂತಿ ಉತ್ಸವವಾಗಿ. ಮಹಾರಾಜರು, ನಮ್ಮ ರಾಜಮಾತೆಯವರು, ಅವ್ರ ಮನೆಯವರು, ಆಮೇಲೆ GT ದೇವೇಗೌಡರು, ಸಹಸ್ರಾರು ಭಕ್ತಾದಿಗಳ ಜೊತೆ ಭಾಗಿಯಾಗಿದ್ದಾರೆ. ತಾಯಿಗೆ ಹುಟ್ಟುಹಬ್ಬ ನಮ್ಮ ಖುಷಿಗೋಸ್ಕರ ನಾವು ಆಚರಣೆ ಮಾಡ್ತೀವಿ. ಅವಳ ಆಶೀರ್ವಾದದಿಂದ ನಾವೆಲ್ಲ ಚೆನ್ನಾಗಿರ್ಲಿ ಅಂತ ಹೇಳೋಕ್ಕೋಸ್ಕರ ಎಲ್ಲರಿಗೂ ಇಷ್ಟಪಡ್ತೀನಿ. ಚಿನ್ನದ ಪಲ್ಲಕ್ಕಿಲಿ ಅದೇ ವರ್ಧಂತಿ ಉತ್ಸವ ಅಂದ್ರೆ ಚಿನ್ನದ ಪಲ್ಲಕ್ಕಿಲಿ ವಾಹನ ಉತ್ಸವ ಮಾಡ್ತೀವಿ. ಅದರಿಂದ ಅಂಗವಾಗಿ ಚಿನ್ನದ ಪಲ್ಲಕ್ಕಿಲಿ ಉತ್ಸವ ಮಾಡ್ತೀವಿ. ಅರಮನೆಯಿಂದ ಪಲ್ಲಕ್ಕಿ ಬರುತ್ತೆ, ಅದರಿಂದ ಮೂಲಕವಾಗಿ ಉತ್ಸವ ಮಾಡ್ತೀವಿ. ಆಷಾಢದಲ್ಲಿ ಶಕ್ತಿ ದೇವತೆಗಳಿಗೆ ಪೂಜೆ ಮಾಡಿದ್ರೆ ವಿಶೇಷವಾದಂತಹ ಫಲ ಸಿಗ್ತದೆ ಅಂತೇಳಿ ಈ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳು ಹೇಗೆ ಅಂತ? ಅದೇ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗೆ ಆರಾಧನೆ ಮಾಡಿದ್ರೆ ತನ್ನ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ನಮಗೆ, ನಮ್ಮ ಕುಟುಂಬದವ್ರಿಗೆ, ರಾಷ್ಟ್ರಕ್ಕೆ, ರಾಜ್ಯಕ್ಕೆ ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳೋಕ್ಕೋಸ್ಕರ ಶಕ್ತಿ ದೇವತೆನ ಆರಾಧನೆ ಮಾಡಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ವರ್ಧಂತಿಯ ವಿಶೇಷತೆಗಳು. ತಾಯಿ ಚಾಮುಂಡೇಶ್ವರಿಯ ಜೈಕಾರಗಳು ಎಲ್ಲೆಡೆ ಸಹ ಮೊಳಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಚಿನ್ನದ ಪಲ್ಲಕ್ಕಿಯಲ್ಲಿ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯನ್ನ ಪ್ರತಿಷ್ಠಾಪಿಸಿ ಚಾಮುಂಡೇಶ್ವರಿಯ ಒಂದು ವರ್ಧಂತಿ ಮಹೋತ್ಸವ ಏನಿದೆ ಅತ್ಯಂತ ವಿಜೃಂಭಣೆ ನಡೀತಾ ಇದೆ. ಸಾವಿರಾರು ಭಕ್ತರು ನಾಡದೇವತೆ ತಾಯಿ ಚಾಮುಂಡೇಶ್ವರಿಯ ಹುಟ್ಟುಹಬ್ಬಕ್ಕೆ ಸಾಕ್ಷೀಭೂತರಾಗಿದ್ದಾರೆ. ಚಾಮುಂಡಿ ಬೆಟ್ಟದಿಂದ ಕ್ಯಾಮರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.